ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಮೋಹನನು ಪುಸ್ತಕನು ಓದುತ್ತಿದ್ದಾನೆ. ಈ ವಾಕ್ಯ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಮೋಹನ್ ಈಸ್ ರೀಡಿಂಗ್ ದ ಬುಕ್. ಮೋಹನ್ ಈಸ್ ರೀಡಿಂಗ್ ದ ಬುಕ್. ಹುಡುಗನು ರೊಟ್ಟಿ ತಿನ್ನುತ್ತಾನೆ. ಹುಡುಗನು ರೊಟ್ಟಿ ತಿನ್ನುತ್ತಾನೆ. ಇದಕ್ಕೆ ಹೇಳ್ತೀವಿ, ದ ಬಾಯ್ ಈಟ್ಸ್ ಬ್ರೆಡ್. ದ ಬಾಯ್ ಈಟ್ಸ್ ಬ್ರೆಡ್. ರೈಲು ಗಾಡಿಯು ಶೀಘ್ರದಲ್ಲಿ ಬರಲಿದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ದ ಟ್ರೈನ್ ವಿಲ್ ಅರೈವ್ ಸೂನ್. ದ ಟ್ರೈನ್ ವಿಲ್ ಅರೈವ್ ಸೂನ್. ಅವನು ಸಂತೆಗೆ ಹೋಗುತ್ತಿದ್ದಾನೆ. ಅವನು ಸಂತೆಗೆ ಹೋಗುತ್ತಿದ್ದಾನೆ. He is going to market. He is going to market. ನೆಕ್ಸ್ಟ್, ಅವಳು ಬಸ್ಸಿಗಾಗಿ ಕಾಯುತ್ತಿದ್ದಾಳೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, she is waiting for the bus. She is waiting for the bus. ರಮೇಶ್ ಸಂತೆಗೆ ಹೋದನೆ. ಪ್ರಶ್ನೆ ಮಾಡುವಾಗ ಕೇಳುತ್ತಿರುವ ರೀತಿ ಇದು. ರಮೇಶ್, ಡಿಡ್ ರಮೇಶ್ ಗೋ ದ ಮಾರ್ಕೆಟ್. ಡಿಡ್ ರಮೇಶ್ ಗೋ ದ ಮಾರ್ಕೆಟ್. ನಾನು ಹೇಳಿದಂತೆ ಮಾಡು. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಹೇಳಬೇಕು, ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ನನ್ನ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸು. ಇದಕ್ಕೆ ಹೇಳ್ತೀವಿ, ಸ್ಟ್ರಿಕ್ಟ್ಲಿ ಒಬೇ ಮೈ ಆರ್ಡರ್. ಸ್ಟ್ರಿಕ್ಟ್ಲಿ ಒಬೇ ಮೈ ಆರ್ಡರ್. ನನ್ನ ಹಾದಿಗೆ ಅಡ್ಡ ಬರಬೇಡ ಅಥವಾ ನನ್ನ ದಾರಿಗೆ ಅಡ್ಡ ಬರಬೇಡ. ಇದಕ್ಕೆ ಹೇಳಬೇಕು, ಡೋಂಟ್ ಕಮ್ ಅಕ್ರಾಸ್ ಮೈ ವೇ. ಡೋಂಟ್ ಕಮ್ ಅಕ್ರಾಸ್ ಮೈ ವೇ. ದಯವಿಟ್ಟು ನನಗೆ 100 ರೂಪಾಯಿ ಸಾಲ ಕೊಡು. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ, ಪ್ಲೀಸ್ ಲೆಂಡ್ ಮೀ 100 rupees. ಪ್ಲೀಸ್ ಲೆಂಡ್ ಮೀ 100 rupees. ದಯಮಾಡಿ ನನಗೆ 1 ಗ್ಲಾಸ್ ನೀರು ಕೊಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಮಾತಾಡುವಾಗ ದಯಮಾಡಿ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೈಂಡ್ಲಿ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್. ಕೈಂಡ್ಲಿ ಅಂದರೆ ದಯಮಾಡಿ ಅಂತ. ದಯವಿಟ್ಟು ನನಗೆ ಆಶ್ರಯ ನೀಡು. ದಯವಿಟ್ಟು ನನಗೆ ಆಶ್ರಯ ನೀಡು. ಪ್ಲೀಸ್ ಗಿವ್ ಮೀ ಎ ಶೆಲ್ಟರ್. ಪ್ಲೀಸ್ ಗಿವ್ ಮೀ ಶೆಲ್ಟರ್. ಎಂಥ ಬಲಿಷ್ಠ ಕುದುರೆ ಇದು, ಅಥವಾ ಎಂಥ ತಾಕತ್ತಿನ ಕುದುರೆ ಇದು. ಕುದುರೆಯನ್ನು ಹೊಗಳುವ ರೀತಿ. ವಾಟ್ ಎ ಸ್ಟ್ರಾಂಗ್ ಹಾರ್ಸ್ ಇಟ್ ಈಸ್. ವಾಟ್ ಎ ಸ್ಟ್ರಾಂಗ್ ಹಾರ್ಸ್ ಇಟ್ ಈಸ್. ಎಂಥ ಅದ್ಭುತ ಪಂದ್ಯ. ಎಂಥ ಅದ್ಭುತ ಪಂದ್ಯ ಅಂದ್ರೆ ಆಶ್ಚರ್ಯದಿಂದ ಕೇಳ್ತೀವಲ್ಲ ಅದಕ್ಕೆ. ವಾಟ್ ಎ ವಂಡರ್ಫುಲ್ ಮ್ಯಾಚ್. ವಾಟ್ ಎ ವಂಡರ್ಫುಲ್ ಮ್ಯಾಚ್. ಅವನು ಶಾಲೆಗೆ ಹೋಗುತ್ತಿದ್ದಾನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಹಿ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಹಿ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಅವಳು ಒಳ್ಳೆಯ ಹುಡುಗಿ. ಅವಳು ಒಳ್ಳೆಯ ಹುಡುಗಿ. She is good girl. She is good girl. ಪಾಠವನ್ನು ಯಾರು ಕಲಿಸಿದರು. ಪಾಠವನ್ನು ಯಾರು ಕಲಿಸಿದರು. Who did teach the lesson. Who did teach the lesson. ಅವನು ಬಾಳೆಹಣ್ಣನ್ನು ಇಷ್ಟಪಡುತ್ತಾನೆ. ಅವನು ಬಾಳೆಹಣ್ಣನ್ನು ಇಷ್ಟಪಡುತ್ತಾನೆ. He likes banana. He likes banana. ಗೌರಿ ಒಳ್ಳೆಯ ಹುಡುಗಿ. ಗೌರಿ ಒಳ್ಳೆಯ ಹುಡುಗಿ. ಗೌರಿ ಈಸ್ ಎ ಗುಡ್ ಗರ್ಲ್. ಗೌರಿ ಈಸ್ ಎ ಗುಡ್ ಗರ್ಲ್. ಬೆಕ್ಕು ಹಾಲನ್ನು ಕುಡಿಯಿತು. ಬೆಕ್ಕು ಹಾಲನ್ನು ಕುಡಿಯಿತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದ ಕ್ಯಾಟ್ ಡ್ರಿಂಕ್ ದ ಮಿಲ್ಕ್. ದ ಕ್ಯಾಟ್ ಡ್ರಿಂಕ್ ದ ಮಿಲ್ಕ್ ಅಂತ ಹೇಳ್ತೀವಿ. ನಾವು ನೀರನ್ನು ಕುಡಿಯುತ್ತೇವೆ. ನಾವು ನೀರನ್ನು ಕುಡಿಯುತ್ತೇವೆ ಅಂತ. ವಿ ಡ್ರಿಂಕ್ ವಾಟರ್. ವಿ ಡ್ರಿಂಕ್ ವಾಟರ್.
ಅವಳು ಕಾರನ್ನು ಚಲಾಯಿಸುತ್ತಾಳೆ. ಅವಳು ಕಾರನ್ನು ಚಲಾಯಿಸುತ್ತಾಳೆ. She drives the car. She drives the car. ಗೌರಿ ಒಂದು ಛತ್ರಿಯನ್ನು ಖರೀದಿಸಿದಳು. ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಗೌರಿ ಪರ್ಚೇಸ್ಡ್ ಆನ್ ಅಂಬ್ರೆಲಾ. ಗೌರಿ ಪರ್ಚೇಸ್ಡ್ ಆನ್ ಅಂಬ್ರೆಲಾ. ನಿನ್ನೆ ಅವಳು ಸಿಟ್ಟಿನಲ್ಲಿ ಇದ್ದಳು. ನಿನ್ನೆ ಅವಳು ಸಿಟ್ಟಿನಲ್ಲಿ ಇದ್ದಳು. ಇದಕ್ಕೆ ಹೇಳ್ತೀವಿ, ಸಿ ವಾಸ್ ಇನ್ ಆಂಗ್ರಿ ಯೆಸ್ಟರ್ಡೇ. ಸಿ ವಾಸ್ ಇನ್ ಆಂಗ್ರಿ ಯೆಸ್ಟರ್ಡೇ. ಇಂದು ಬೆಳಗ್ಗೆ ನಾನು ಅಲ್ಲಿ ಇರಲಿಲ್ಲ. ಇದಕ್ಕೆ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಐ ವಾಸ್ ನಾಟ್ ದೇರ್ ಇನ್ ದಿಸ್ ಮಾರ್ನಿಂಗ್. ಐ ವಾಸ್ ನಾಟ್ ದೇರ್ ದಿಸ್ ಮಾರ್ನಿಂಗ್. ನಿನ್ನೆ ಯಾವ ದಿನ ಇತ್ತು ಅಂದ್ರೆ, ನಿನ್ನೆ ಏನಾದರೂ ವಿಶೇಷ ಇತ್ತು ಅಥವಾ ಹಬ್ಬ ಹರಿದಿನ ಇದು ಕೇಳುವಾಗ, ವಾಟ್ ಡೇ ವಾಸ್ ಇಟ್ ಯೆಸ್ಟರ್ಡೇ. ವಾಟ್ ಡೇ ವಾಸ್ ಇಟ್ ಯೆಸ್ಟರ್ಡೇ. ನಾಳೆ ನಾನು ಧಾರವಾಡದಲ್ಲಿ ಇರುವೆನು. ನಾಳೆ ನಾನು ಧಾರವಾಡದಲ್ಲಿ ಇರುವೆನು. ಐ ವಿಲ್ ಬಿ ಇನ್ ಧಾರವಾಡ ಟುಮಾರೋ. ಐ ವಿಲ್ ಬಿ ಇನ್ ಧಾರವಾಡ ಟುಮಾರೋ. ಒಂದು ವಾರಕ್ಕೆ 7 ದಿನಗಳಿರುತ್ತವೆ. ಇದನ್ನೇ ಇಂಗ್ಲೀಷ್ನಲ್ಲಿ ದೇರ್ ಆರ್ 7 days ಇನ್ ಎ ವೀಕ್. ದೇರ್ ಆರ್ 7 days ಇನ್ ಎ ವೀಕ್. ನೆಕ್ಸ್ಟ್, ಇಂದು ಮನೆಯಲ್ಲಿ ಯಾರೂ ಇಲ್ಲ ಅಥವಾ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಅನ್ನೋಕ್ಕೆ, ದೇರ್ ಈಸ್ ನೋ ಬಡಿ ಆಟ್ ಹೋಮ್ ಟುಡೇ. ದೇರ್ ಈಸ್ ನೋ ಬಡಿ ಆಟ್ ಹೋಮ್ ಟುಡೇ. ನೆಕ್ಸ್ಟ್, ಇಂದು ಏನಾದರೂ ವಿಶೇಷವಿದೆಯೇ. ಇಂದು ಏನಾದರೂ ವಿಶೇಷವಿದೆಯೇ. ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಟುಡೇ. ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಟುಡೇ. ಇಂದು ರಜೆ ಇದೆ. ಇಂದು ರಜೆ ಇದೆ. ದೇರ್ ಈಸ್ ಹಾಲಿಡೇ ಟುಡೇ. ದೇರ್ ಈಸ್ ಹಾಲಿಡೇಸ್ ಟುಡೇ. ನಾನು ಪ್ರತಿದಿನ ಕಾಲೇಜಿಗೆ ಹೋಗುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ಗೋ ಟು ಕಾಲೇಜ್ ಎವ್ರಿ ಡೇ. ಐ ಗೋ ಟು ಕಾಲೇಜ್ ಎವ್ರಿ ಡೇ. ನಾನು ಪ್ರತಿದಿನ ಕಾಲೇಜಿಗೆ ಹೋಗುವುದಿಲ್ಲ ಅಂದರೆ ಯಾವಾಗಲಾದರೂ ಒಂದು ಸಾರಿ ಹೋಗ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಐ ಡು ನಾಟ್ ಗೋ ಟು ಕಾಲೇಜ್ ಎವ್ರಿ ಡೇ. ಐ ಡು ನಾಟ್ ಗೋ ಟು ಕಾಲೇಜ್ ಎವ್ರಿ ಡೇ. ಎಲ್ಲರೂ ಹಣವನ್ನು ಬಯಸುತ್ತಾರೆ. ಎಲ್ಲರೂ ಹಣವನ್ನು ಬಯಸುತ್ತಾರೆ. ಎವ್ರಿಬಡಿ ವೆಂಟ್ಸ್ ಮನಿ. ಎವ್ರಿಬಡಿ ವಾಂಟ್ಸ್ ಮನಿ. ಕ್ಷಮಿಸಿ, ನನಗೆ ಗೊತ್ತಿಲ್ಲ ಅಂದರೆ ಏನಾದರೂ ಗೊತ್ತಿರದೇ ಇರೋ ವಿಷಯ ಯಾರಾದರೂ ಕೇಳಿದಾಗ ಹೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಸಾರಿ ಐ ಡೋಂಟ್ ನೋ. ಸಾರಿ ಐ ಡೋಂಟ್ ನೋ.